ನಂಗೊಂದು ಗ್ಲಾಸು ಬೇಗ ನೀರು ತೊಗೊಂಡು ಬಾ, ನೀರು ಕುಡಿಯೋಣ. ಹಾಂ ಪರವಾಗಿಲ್ಲ, ನಿಮ್ಮ ಮನೆ ಭಾಳ ತಂಪೈತೆ ನೋಡು ಈ ಉರಿ ಉರಿ ಬಿಸಿಲಾಗು. ಆಯ್ತು ರೀ ಮೇಡಮ್, ಇಲ್ಲೇ ಕುಂದಿರ್ರಿ, ನಾವು ತೊಗೊಂಬರ್ತೀನಿ ನೀರು. ಮೇಡಮ್ರ ಬೂಟ್ ಹಾಕೊಂಡು ಇಲ್ಲಿವರೆಗೂ ಬರಬೇಡ್ರಿ. ನೋಡ್ರಿ ಇಲ್ಲೆಲ್ಲ ಮ್ಯಾಗ ದೇವ್ರ ಫೋಟೋ ಹಾಕೈತಿ. ಶ್ರಾವಣ ಮಾಸ ನಾವು ಕಲ್ಲು ಪಲ್ಲು ತೊಳೆದು ಮಡಿ ಮೈಲಿಗೆ ಅಂತ ನಾವಂತೀವಿ. ನೀವೇನ್ರಿ ನಿಮ್ಮ ಬೂಟ್ ಹಾಕೊಂಡು ಇಲ್ಲಿವರೆಗೂ ಬರ್ತೀರಿ? ಇದೇ ನಿಮ್ಮ ಸ್ಟೇಷನ್ ಅನ್ರಿ ಡ್ಯೂಟಿ ಮಾಡಕ? ಅಲ್ಲಿ ಕುಂದಿರ್ರಿ, ಅಲ್ಲಿ ಬೂಟ್ ಹಾಕೊಂಡು, ಇಲ್ಲ ಬಿಟ್ರೆ ಒಳ ಬರ್ರಿ. ನಿಂಗೆಂತ ಬಾಯಮ್ಮ, ಆ ತಾಳ ಇಲ್ಲೇ ಕುಂದಿರ್ತೀನಿ, ತೊಗೊಂಬೋಗು. ಅಯ್ಯೋ ಇದು ಒಳ್ಳೆ ಕತೆ ಆಯ್ತಪ್ಪ. ಅಯ್ಯ ಆತ್ ಕುಂದ್ರಿ, ತೊಗೊಂಬರ್ತೀನಿ ನೀರು. ತೋರಿ ಮೇಡಮರ ಫಿಲ್ಟರ್ ನೀರು. ಆಯ್ತಾಯ್ತು. ಅಂದಂಗ ಆ ರಮೇಶ್ ಹೆಂಗ? ರಮೇಶ್ ಹೆಂಗಂದ್ರಿ? ನಂಗೆ ಹೆಂಗೆ ಗೊತ್ತ್ರಿ? ನಂಗೇನು ಗೊತ್ತಿಲ್ಲಪ್ಪ. ಹಂಗಲ್ಲಮ್ಮ, ನೀನೇನಮ್ಮ ನೀವು ಹಳ್ಳಿ ಹೆಂಗಸರು ಇಷ್ಟು ಬೆರಿಕಿರ್ತೀರಿ ನೀವು, ಏನು ಬಿಟ್ಕೊಡೋದಿಲ್ಲಲ್ಲ. ಏನು ಭಾಳ ಬೇಕಾದ್ರನ ರಮೇಶನ ಮನೆಯಾರ? ಮೇಡಮ್ರ ಬೇಕಾದಾರಂತರೂ ಹೌದ್ರಿ, ಯಾಕಂದ್ರೆ ನಾವು ಹಳ್ಳಿಯರು ಎಲ್ಲರೂ ಒಂದ ಮನೆಯವ್ರು ನಡ್ಕೊಂಡಂಗೆ ನಡ್ಕೊಂತೀವ್ರಿ. ಅವ್ರು ನನಗೆ ಮಗಳಂತಾರ್ರಿ, ಕಾಕರು. ನಾನು ಅವ್ರಿಗೆ ಕಾಕರ ಚಿಗವರ್ ಅಂತೀನಿ. ನಾವು ರಮೇಶ್ ಅಣ್ಣ ಸುರೇಶ್ ಅಣ್ಣ ಅಂತನ ಕರಿತೀವ್ರಿ. ಅವರಿಬ್ಬರಿಗೂ ನಾವು ಅಣ್ಣ ಅನ್ಕೊಂಡ ಬಂದೀನಿ, ಇದುವರೆಗೂ ಅಣ್ಣ ಅಂತ ಅಂತೀವ್ರಿ. ಹಳ್ಳಿಯರಂದ್ರೆ ಹಂಗ ಅಲ್ರಿ, ಒಂದ ಮನೆಯವ್ರಿದ್ದಂಗೆ ಇರ್ತೀವಿ ನಾವು. ನಂಗೆ ಅವ್ರ ಮನೆಗೆ ಏನು ನಡೀತೈತಿ, ರಮೇಶ್ ಅಣ್ಣ ಯಾರನ್ನ ಇಟ್ಕೊಂಡನ, ಯಾರ ನೆವ ಕರ್ಕೊಂಬಂದನ, ನಂಗೆ ಅವು ಎಲ್ಲ ಗೊತ್ತಿಲ್ಲ ನೋಡ್ರಿ ಮೇಡಮರ, ತಪ್ಪು ತಿಳ್ಕೊಬೇಡ್ರಿ ನೀವು. ಸರಿ ಈಗ ಇಟ್ಕೊಂಡಾಕಿ ಬಂದು ಕುಂತಾಳಲ್ಲ ಮನೆ ಮುಂದೆ, ಮತ್ತು ನೀನೇನು ಯಾರಿಗೂ ಫೋನ್ ಮಾಡಿ ಹೇಳಿಲ್ಲನ? ಹೇಳಿದ್ದೆ ಅವ್ರಿಗೆ, ರಮೇಶನ ಮನೆಯವ್ರಿಗೆ, ಯಾಕಂದ್ರೆ ನೀ ಬಂದಿದ್ದೆಲ್ಲ ಅಲ್ಲಿ ಬಂದು ನೋಡ್ಕೊಂಡು ಹೋದಿ. ಮತ್ತು ಫೋನ್ಗೇನು ಮಾಡಿದ್ದೇನೆ ತಾಯಿಲ್ಲ ನಿನ್ನ ಫೋನ್? ನನ್ನ ಫೋನ್ ರೀ ಮೇಡಮರ? ನಾನೇನು ತಪ್ಪು ಮಾಡಿನಂತ ನನ್ನ ಫೋನು ನಿಮಗೆ ಕೊಡ್ಬೇಕ್ರಿ? ಅಲ್ಲಮ್ಮ, ನೀನು ಫೋನ್ ಕೊಡಿಲಿ, ಆ ರಮೇಶನ ನಂಬರ್ಗೆ, ಅವ್ನ ಹೆಂಡತಿ ನಂಬರ್ಗೆ ಫೋನ್ ಟ್ರೈ ಮಾಡ್ತೀನಿ. ಓಸರು ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಾರ ಫೋನು, ಎಲ್ರಿಗೂ ಸ್ವಿಚ್ ಆಫ್ ಬರಕತ್ತಾವು. ಅಲ್ರಿ ಮೇಡಮರ, ನಾನು ಫೋನಿಲ್ಲೇ ಮಾಡಿದ್ರು ಅವರು ಸ್ವಿಚ್ ಆಫ್ ಅಂತನ ಬರ್ತಾವು. ನಾ ಮಾಡೀನಿ ಅಂತಂದು ಅವ್ರು ಏನು ಸ್ವಿಚ್ ಆನ್ ಮಾಡ್ಕೊಂತಾರನ್ರಿ? ಅವ್ರಿಗೆ ಹೆಂಗೆ ಗೊತ್ತಾಗತ್ತನ್ರಿ ನಾನು ಸ್ವಿಚ್ ಆನ್ ಈಕಿ ಮಾಡ್ಯಾಳ ನಮ್ಮ ಉಣಿ ಹಾಕಿ ನಾವು ಸ್ವಿಚ್ ಆನ್ ಮಾಡಂತಡಿ ಅಂತಂದು ಆಪ್ ಇದ್ದಿದ್ದನ್ನು ಆನ್ ಮಾಡ್ಕೊಂತಾರನ್ರಿ ಅವ್ರು? ಯವ್ವ ಅದು ಎಂತ ಹೆಂಗಸ ನೀನು? ತೊಂಬೋ ಫೋನ್, ಮರ್ಯಾದಿಂದ ಫೋನ್ ತೊಂಬ ಇಲ್ಲಿ. ಇದು ಒಳ್ಳೆ ಕತಿ ಆತ್ ಬಿಡ್ರಿ. ತಡ್ರಿ ಕೊಡ್ತೀನಿ ತೋರಿ. ಇದಾ ನೋಡ್ರಿ ನನ್ನ ಫೋನ್. ಇದ್ಯಾರಮ್ಮ? ನಾಗರಾಜ್ ಅಂದ್ರ? ಅಯ್ಯ ಮೇಡಮರ, ನಾಗರಾಜ್ ಅನ್ನೋದು ನನ್ನ ಗಂಡನ ನಂಬರ್ ರೀ. ನನ್ನ ಗಂಡನ ಹೆಸರು ನಾಗರಾಜ. ಆತ ರಮೇಶ್ ನಂಬರ್ ಏನಂತ ಸೇವ್ ಮಾಡ್ಕೊಂಡಿದೆ? ನನ್ನ ಮಗ ಮಾಡ ನೋಡ್ರಿ, ರಮೇಶ್ ಅಣ್ಣ ಅಂತಂದು. ಐತಾಳ ಅದ ಬಾಜು ಮನಿ ರಮೇಶ್ ಅಣ್ಣ ಅಂತ ಐತಲ್ಲ, ಇದಾನ? ಹ್ಞೂ ರೀ ಮೇಡಮ್, ಅದ ನೋಡ್ರಿ ಬಾಜು ಮನಿ ರಮೇಶ್ ಅಣ್ಣ ಅಂತ ಐತಲ್ರಿ, ಅದ ರೀ. ಮಾಡ್ರಿ ಫೋನ್. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ, ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ತೋ ನಿನ್ ಫೋನ್ ತೋ. ನಾನಂದ್ರೆ ಕೇಳಲಿಲ್ಲ ನೀವು. ನಾನು ಫೋನ್ ಮಾಡೀನಂತೇಳಿ ರಮೇಶ್ ಅಣ್ಣ ಗೀತಕ್ಕ ಫೋನು ಆಫ್ ಇದ್ದದನ್ನ ಆನ್ ಮಾಡ್ಕೊಂಡು ಕುಂದಿರ್ತಾರ ಅವ್ರು, ಹೌದಿಲ್ರಿ ಮೇಡಮರ? ಆಯ್ತು ಬಿಡಮ್ಮ, ಅದೆಷ್ಟು ಮಾತಾಡ್ತೀಯ. ಏನಾದರೂ ಇನ್ನು ಕೇಸ್ ರಮೇಶನ್ ಮನೆಯವ್ರು ಯಾರಾದರೂ ನಿನಗೆ ಫೋನ್ ಮಾಡಿದ್ರ, ನಾನು ನಿನಗೆ ಒಬ್ಬಾಕಿಗೆ ಹೇಳಿಲಿ ಮಾತು, ಆಜು ಮಾಜು ಮನೆಯವ್ರಿಗೆ ಎಲ್ರಿಗೂ ಹೇಳಿ ನಾನು. ಇನ್ನು ಕೇಸ್ ರಮೇಶನ್ ಕಡೆಯವ್ರು ಯಾರಾದರೂ ನಿಮಗೆ ಫೋನ್ ಮಾಡಿದ್ರು ಅಂದ್ರೆ ನಮಗೆ ಇನ್ಫಾರ್ಮ್ ಮಾಡಬೇಕು. ಏನಮ್ಮ, ಗೊತ್ತಾಯ್ತಾ? ಹೇಳ್ತೀನಿ ಆಡ್ರಿ, ಫೋನ ಮಾಡ್ತೀನಿ. ಆಯ್ತಮ್ಮ, ಇನ್ನೇನು ಮಾಡಬೇಕು? ಅವ್ರ ಮನೆ ಮುಂದೆ ನೋಡಿದ್ರೆ ನಿಮ್ಮ ರಮೇಶ್ ಅಣ್ಣನ ಮನೆ ಮುಂದೆ ಅಂತ ಪರಿ ಬಿಸಿಲೈತಿ. ಆ ಹುಡುಗಿ ಪಾಪ ಅಲ್ಲೇ ಕೂತ್ಬಿಟ್ಟೈತದ. ಯಾರು ಏನು ಹೇಳಿದ್ರು ಕೇಳವಲ್ದು. ನಾವು ಪೊಲೀಸ್ರಂದ್ರೆ ನಮಗೂ ಒಂದಿಷ್ಟು ಇರುತ್ತಲ್ಲಮ್ಮ, ಏನು ಮಾಡಬೇಕು? ನಾವು ಮನುಷ್ಯರಲ್ಲ, ನೀರು ಪಾರು ಕುಡಿಬೇಕಾಗತ್ತಾ, ಬಾತ್ರೂಮ್ ಗೀತ್ರೂಮ್ ಹೋಗ್ಬೇಕಾಗತ್ತೆ. ಆತಾಳಮ್ಮ, ಇನ್ನು ಫೋನ್ ಮಾಡಿದ್ರಂದ್ರೆ ಹೇಳು. ಅಲ್ರಿ ಮೇಡಮರ, ಈಗ ಆಕಿ ರಮೇಶ್ ಅಣ್ಣರ ಮನೆ ಮುಂದೆ ಕುತ್ಕೊಂಡ್ರಿ, ನೀವು ಅಲ್ಲೇ ಇರ್ಬೇಕಾಗತ್ತನ್ರಿ? ಇಲ್ಲಮ್ಮ, ಇಲ್ಲ ನಾವೇನು ಇರಬೇಕಾಗಲ್ಲ. ಈಗ ಮತ್ತೆ ಧರಣಿ ಕುಂತ್ರ ನಾವಕ್ಕಿನ್ನ ಫೋರ್ಸ್ಫುಲಿ ಕರ್ಕೊಂಡು ಹೋಗಂಗಿಲ್ಲ. ಮತ್ತು ಸಂಜೆ ಮುಂದೆ ಹಾಕ್ಯಾರ ಏನು ಕುಂದಿರ್ತಾಳ, ಅದ್ರಾಗ ರಾತ್ರಿ ಆತಂದ್ರೆ ಮಳೆ ಒಂದು ಬರಕತ್ತೈತಿ ಇತ್ತೀಚೆಗೆ. ಇಲ್ಲ ನೋಡ್ತೀವಿ, ಯಾವ್ದಾರ ಆಕಿ ಅವ್ರ ಮನೆಗೆ ಹೋಗ್ಕಾಳ ಅಂದ್ರೆ ಸರಿ, ಇಲ್ಲ ಅಂದ್ರೆ ಮತ್ತೆ ಏನೈತಿ ಸ್ಟೇಷನ್ನಾಗ ಉಟ್ಕೊಳಂಗಿಲ್ಲ ಅವಕಿನ್ನ. ಸಂಜೆ ಮುಂದೆ ಯಾವ್ದಾರ ಅಬಲಾಶ್ರಮ ಇದ್ರೆ ಕಳಿಸ್ತೀವಿ, ಇಲ್ಲ ಅಂದ್ರೆ ಮನೆಗೆ ಹೋಗ್ಕಾಳ ಅಂದ್ರೆ ಹೋಗ್ಲಿ. ಮತ್ತು ಕುಂದಿರ್ತಾಳ ಅಂದ್ರೆ ಮತ್ತೆ ಕುಂತ್ಲು ಅಂದ್ರೆ ಆಕಿ ಪ್ರತಿಭಟನೆ ಮಾಡ್ಕೊಂಡು ಮತ್ತಿಬ್ರು ಕಾನ್ಸ್ಟೇಬಲ್ನ ನಮ್ಮ ಸರ್ ಇಲ್ಲೇ ಬಿಟ್ಟು ಹೋಗ್ಕಾರ.
ಮತ್ತೀಗ ಅವ್ರು ಬರ್ತಾರನ ಮನಿಗಂತ ಕಾಯ್ಬೇಕಲ್ಲ ಯವ್ವ. ಅದು ಒಂದು ಐತಿ ಇನ್ನ ನಮಗೆ ಹಣೆ ಬರ. ರಮೇಶನ್ ಮನೆಯವರೆಲ್ಲರೂ ಬರೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಆಕೆ ನೋಡಿದ್ರೆ ಕಂಪ್ಲೇಂಟ್ ತಗೋರಿ ಅಂತ ಕುಂತಾಳ ರಮೇಶನ್ ಫ್ಯಾಮ್ಲಿ ಮೇಲೆ. ಇವರು ನಮ್ಮ ಸರ್ ತಗೋವಲ್ರು, ಯಾಕಂದ್ರೆ ಹೋದ್ ಸರಿ ಹಿಂಗ ಮಾಡಿ ಹುಡುಗರು ತೊಗೊಂಡ್ಬಿಟ್ರು ಕಂಪ್ಲೇಂಟ್. ಈಕಿ ಬಂದು ವಾಪಸ್ ತೊಗೊಂಡೋಗ್ಯಾಳ. ಅದಕ್ಕೆ ನಮ್ಮ ಸರ್ಗೂ ಈ ಸರಿ ತಲೆ ಭಾಳ ಕೆಟ್ಟಬಿಟ್ಟೈತಿ. ಅದಕ್ಕೆ ಅವ್ರು ಕಂಪ್ಲೇಂಟ್ ತೊಗೊಳಕ್ಕೆ ರೆಡಿ ಇಲ್ಲ. ಈ ಹೆಣ್ಮಗಳು ನೋಡಿದ್ರೆ ಅವ್ರ ಮನೆ ಮುಂದೆ ಎದ್ದು ಬರುವಳ್ಳ. ನೋಡಂತೂ ಏನಾಗುತ್ತೆ ನೋಡವ. ನೀನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಪ್ಪಕ್ಕೆ ಫೋನ್ ಮಾಡು, ರಮೇಶಿಗೆ ಫೋನ್ ಮಾಡಿ ಒಂಚೂರು ಬಂದು ಅದೇನು ಮಾತಾಡಿ ಬಗೆಹರಿಸಿ ಅಂತ ಹೇಳು. ಏನವ? ಅಯ್ಯೋ ಏನ್ ಕರ್ಮಗುರು, ಈ ಕೌಶಲ್ಯ ಬೇರೆ ಎಲ್ಲೋದ್ರೋ ಏನೋ. ರೀ ಕೌಶಲ್ಯ ಅವ್ರೆ ಸರ ಒಳಗದಿನ್ ಬರ್ರಿಲ್ಲಿ, ಒಂಚೂರು ನೀರ್ ಕುಡಿ ಬರ್ರಿಲ್ಲಿ. ರೀ ಕೌಶಲ್ಯ ಅವ್ರೆ, ಯಾ ನೀರ್ ಕುಡಿತೀರ ಬರ್ರಿ. ಆ ಹುಡುಗಿ ನಾನು ಎಲ್ಲೂ ಬರಲ್ಲ ಅಂತಂದು ಹೇಳಿದ್ಲು. ಸರ್ ಸ್ವಲ್ಪ ಕೂಗಾಡಿದ್ದಕ್ಕ ಮನಿದು ಬೀಗ ಹೊಡೆದು ನಾ ಒಳಗಿರ್ತೀನಿ ಅಂತೇಳಿ ಅವ್ರ ಮನಿ ಬೀಗ ಹೊಡ್ಯಾಕತ್ತಾಳ. ಬ್ಯಾಡ್ ಅಂತಂದು ಸರು ಎಷ್ಟು ಹಿಡ್ಕೊಳಕ್ ಹೋದ್ರು ನೀವು ಮುಟ್ಟಿದ್ರಂದ್ರೆ ನೋಡ್ರಿ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾರ. ಬರ್ರಿಪ್ಪ ನೀವು ಆಕಿನ ಹೇಳ್ದ ಆ ಕಡೆಗೆ ಹಾಕಿ ಬರ್ರಿ. ಏನ್ ಜೀವ ತಿಂತಾಳ್ರಿ ಆ ಹುಡುಗಿ. ನೀವು ನೋಡಿದ್ರ ಇಲ್ಲಿ ಬಂದು ಕೂತೀರಿ ಆರಾಮ್ ನೆಳ್ಳಾಗ. ಅಯ್ಯೋ ಇದು ಒಂಥರ ಗೋಳು ರೀ ನಮ್ಗೆ ಈ ಬಿಸಿಲೊಳಗ. ಛೇ ಬರ್ರಿ ನೀವು ಕೌಶಲ್ಯ ಅವ್ರೆ ಬನ್ನಿ. ಅವ್ರ ಮೊದ್ಲು ಅವ್ರನ್ನ ಎಳ್ದು ಆ ಕಡೆ ಹಾಕಿ ಬನ್ನಿ. ನಾವ್ ಯಾರು ಗಂಡ್ಮಕ್ಳು ಮುಟ್ಟಿದ್ರೆ ತಪ್ಪಾಗತ್ತಾ? ನೀವು ಬನ್ನಿ, ನೀವು ಹಾಕಿ ಬನ್ನಿ ಅವ್ರನ್ನ. ಅಯ್ಯೋ ಇದು ಒಂದು ಕರ್ಮ ಸರ. ಆಕಿಲ್ ರಾತ್ರಿ ಎಲ್ಲ ಕುಂತ್ಲಂದ್ರ ಭಾರಿ ಕಷ್ಟ ಐತಿ. ನನ್ನನ್ನು ಇಡಿಸ್ತಾರೇನ ಸರ್? ನಾನು ಇಲ್ಲೇ ಇರ್ಬೇಕಾಗತ್ತೆ ತಂಡ್ಯಾಗ. ನನ್ ನೋಡ್ರಿ ಎಂತ ಕರ್ಮ ಆತ್. ನಡ್ರಿ ಸರ್ ನೋಡುನ್ ಅದೇನಾಗೈತಿ. ಚಿಗವ ಏ ರಮೇಶ ನೋಡ್ಲಾ, ಮತ್ತೆ ಆಕೆ ಏನ ಬೀಗ ಹೊಡಿತೀನಿ ಅಂತ ಮನಿದ. ಮತ್ತೆ ಆಕಿಗೆ ಎಷ್ಟಿದೆ ತಕ್ಕಿದ? ಏನ್ ಮಾಡುಣ್ರಿ? ಗಾಯಿ ಒಂದ್ ನಿಮಿಷ ತಡಿ. ಪೂಜವ್ವ ನೀನು ಈಗ ಹೋಗವ ಮನೆ ಹತ್ರ ಹೋಗಿ ಬೀಗ ಹೊಡಿಲಾರ್ದಂಗೆ ನೋಡ್ಕೊ. ಅಲ್ಲಪ್ಪ ಈ ಪೂಜಾ ಹೇಳಿದ್ರ ಆಕೇನು ಮನಿ ಬೀಗ ಹೊಡಿಲಾರ್ದಂಗೆ ಸುಮ್ಮನೆ ಬಿಡ್ತಾಳಂತಂದು ನನಗೇನು ಅನ್ಸ್ಬಲ್ದಪ್ಪ. ಹ್ಞೂ ಅಪ್ಪ ನನಗೂ ಯಾಕೆ ಹಂಗ ಅನ್ಸುತ್ತೆ. ಈಗ ಪೂಜಾ ಹೇಳ್ತಾಳಂದ್ರೆ ಆಕೆ ಕೇಳ್ತಾಳೆ ಹೇಳ್ರಿ? ಕೇಳೋದಿಲ್ಲ. ಈಗ ನಾವ ಯಾರು ಒಬ್ರು ಹೋಗ್ಬೇಕ್ರಿ ಈಗ, ಅಂದ್ರೆ ಬಗೆಹರಿತೈತಿ ಇದು. ಅಲ್ಲಲ್ಲ ಬಗೆಹರಕ್ರಿ ಏನೈತ್ಲ ರಮೇಶ? ಆಕೇನು ಅವ್ರ ಅಪ್ಪನ ಮನಿ ಏನಾರ ಆಸ್ತಿ ತಂದಿಟ್ಟಾಳ? ಏನು ಅವ್ರ ಅಪ್ಪನ ಮನಿ ಮಾಡಿ ಬೀಗ ಹೊಡಿತಾಳ? ಹಾಗ ಅಲ್ಲಕ್ಕಿನ್ನ ಇಲ್ಲಕಿನ್ನ ಎಣಿಸಿ ಎಲುಬು ಎಲ್ಲ ಎಣಿಸಿಕಿ ಕೈಯ ಕೊಟ್ಟೆನ ಮುರಿದು. ನಾನು ಹೋಲ್ ಬಿಡು ಪಾಪ, ಕೈ ಕಾಲು ಸುದ್ದಿಲ್ಲ ಹುಡುಗಿ ಅಂತ ಬಿಟ್ರೆ ಯಾಕೆ ಜಾಸ್ತಿನ ಆತ. ಪೂಜಾವ ನಡಿ, ನಾನು ಬರ್ತೀನಿ. ಆಗಿದ್ದಾಗ್ಲಿ. ಅದೇನು ನನ್ನನ್ನು ಕರ್ಕೊಂಡು ಹೋಗ್ಕರ್ನ ಪೊಲೀಸರು ಕರ್ಕೊಂಡು ಹೋಗೋಳ್ರಕ್ಕ. ನಾನು ನೋಡೇ ಬಿಡ್ತೀನಿ ಅವಳ ಇವತ್ತೆ. ಅವ್ವ ನೀನು ಯಾಕ ಆ ಹುಚ್ಚಿ ಹುಡುಗಿ ಆಡ್ದಂಗೆ ಆಡ್ತೀಯಲ್ಲ? ಆಕಿಗಂಕ್ರ ತಲೆಯಾಗ ಬುದ್ಧಿಲ್ಲ, ಬೀಗ ಹೊಡಿತೀನಿ ಅಂತಾಳ. ನೀನು ಆಕಿ ಮುಂದೆ ಹೋಗಿ ನಿಂದಿರ್ತೀನಿ. ಈಗ ತಡಿ, ನಾವು ತಪ್ಪು ಮಾಡಿಲ್ಲ, ಏನು ನಮಗೂ ಗೊತ್ತೈತಿ. ಆದ್ರೆ ಆಕಿನ ಮನೆಯಾಗ ಹೋಗಿ ಕುಂದಿರ್ತೀಯಾ? ಬಂದು ಕುಂದ್ರ ತೋಡಿ ಮನ್ಯಾಗ. ಅಲ್ರಿ ಹೆಂಗೂ ಗೀತಾವರ ಅಣ್ಣ ಮತ್ತು ಅವ್ವ ಮತ್ತು ಇದ್ರಾಗ ಅದಾರಲ್ರಿ, ಮಲ್ಲಿಕಾರ್ಜುನ್ ಗುಡಿಯಾಗ ಅದಾರಲ್ಲ. ಮತ್ತು ಹೇಳ್ತೀರ ನೋಡ್ರಿ ಅವ್ರಿಗೇನ ಮನೆ ಹತ್ರ ಬಂದು ಬಾಗಿಲು ತೆಗೆದು ಒಳಗೆ ಬೇಕಾದ್ರೆ ನೋಡ್ಕೊಂಡು ಬರುವಲ್ರಕ್ಕ. ಏ ಸಂಗೀತವ್ವ ಏನು ಮಾತಾಡ್ತೀವಿ ನೀನು? ಆಕೆ ಏನಾರ ನಾವು ಆ ಮನೆಗಿಲ್ದ ಒಳಗೆ ಸೇರಿದ್ಲು ಅಂದ್ರೆ ವಾಪಸ್ ಮತ್ತೆ ನಾವು ಆ ಮನೆಗೆ ಸೇರು ಕಷ್ಟ ಆಗತ್ತವ. ಬೇಡವಯ್ಯವ ಅದೇನ ಅಂತಾರಲ್ಲ. ಇಲ್ಲ ಏನಾರ ಮಾಡ್ಬೇಕು ಇದಕ್ಕೆ ವ್ಯವಸ್ಥೆನ. ಸುರೇಶ ನೀನ ಹೋಗಿ ಆಕಿಗೆ ಮಾತಾಡು. ನನಗೆ ಗೊತ್ತಿಲ್ಲ ಎಲ್ಲಿ ತಲೆ ಮರ್ಸ್ಕೊಂಡು ಹೋಗ್ಯಾನ ನಮ್ಮ ತಮ್ಮ ಇದ್ದಾಗ ಬಾ ನೀನು. ಈಗ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಅವ ಇಲ್ದ ನೀ ಬರೋದು ಮನ್ಯಾಗ ಬರೋ ಅವಶ್ಯಕತೆ ಏನಿಲ್ಲ ಅಂತ ನೀನ ಮಾತಾಡಿ ಹೋಗ್ಲ ಸುರೇಶ. ಅಪ್ಪ ನಾನು ಹೋಗ್ಲ್ಯಾ? ಬ್ಯಾಡಪ್ಪ, ನಾ ಹೋಗೋದೇನ ಬ್ಯಾಡ ಅನ್ಸತ್ ನಂಗೆ. ಇಲ್ಲ ಸುರೇಶ ನೀನ ಹೋಗು. ಆದ್ರೆ ಮನೆ ಒಳಗೆ ನೀನು ಯಾವುದೇ ಕಾರಣಕ್ಕೂ ಬೀಗ ತೆಗಿಬೇಡ, ಒಳಗೆ ಹೋಗ್ಬೇಡ. ನೀನು ಸಹಜ ಹೋಗಂಗೆ ಹೋಗಿ. ನಾನು ಹೊಲಕ್ಕೆ ಹೋಗಿದ್ದೆ, ಬರತ್ಲೆ ಯಾರೂ ಇಲ್ಲ ಅಂದ. ನೀನು ಯಾಕೆ ಮನೆ ಬೀಗ ಹಾಕೈತಂದು ನನ್ನ ಹತ್ರನೂ ಬೀಗಿಲ್ಲ, ನಾನು ಫೋನ್ ಮಾಡ್ಬೇಕಂತಂದು. ನೀ ಫೋನ್ ಮಾಡು. ನಾವು ಹೆಂಗೂ ಎಲ್ಲರೂ ಫೋನ್ ಸ್ವಿಚ್ ಆಫ್ ಮಾಡೀವಿ. ಎಲ್ಲರೂ ಫೋನ್ಗೂ ಅಲ್ಲೇ ಅವ್ರ ಮುಂದೆ ಟ್ರೈ ಮಾಡು ನೋಡೋಣ. ಪೊಲೀಸರ ಮುಂದೆ ಟ್ರೈ ಮಾಡು, ಆಕಿ ಮುಂದೆ ಟ್ರೈ ಮಾಡು. ಆಕಿ ಆತು, ನೀವೊಂದು ಮಾತು ಹೇಳು. ಆತು ರಮೇಶ್ ಬಂದಂದ್ರೆ ಹೇಳ್ತೀನಿ ಅಂತ ಹೇಳು. ಆಕೆ ಅಷ್ಟಕ್ಕೂ ಬಗ್ಲಿಲ್ಲ ಅಂದ್ರ ಏನ್ ಮಾಡು ನೋಡವ. ಈಗ ಅಂಕರು ನೀನು ಹೋಗು. ರಮೇಶ್ ಬಂದ್ಮ್ಯಾಗ ಬಾ. ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ಈಗ ರಮೇಶನ್ ತಾಯಿ ತಂದಿನೂ ಇಲ್ಲ, ನಾನು ನದೀನಿ. ನಂದು ಒಂದು ಸಂಸಾರ ಐತಿ. ನಾನಂತರೂ ಯಾವ್ದೇ ಕಾರಣಕ್ಕೂ ಇಲ್ಲಿರೋದಿಲ್ಲ. ನಾನು ತೋಟದ ಮನೆಗೆ ಹೋಗ್ತೀನಿ, ಬೇಕಾರೆ ಅಲ್ಲೇ ಬಾ ಅಂತ ಹೇಳಿ ನಿನ್ ಪಾಡಿ ನೀನು ತೋಟದ ಮನೆಗೆ ಹೋಗು. ಇದು ನನಗೇನೋ ಚಲೋ ಅನ್ಸುತ್ತೆ ನೋಡು. ಮತ್ತೇನಂತಿಲೇ ಗಾಯಿ, ಹಿಂಗ ಮಾಡೋಣ? ನಿಮ್ಗೇನು ತಲೆ ಕೆಟ್ಟತ್ತೇನ್ರಿ? ಅಲ್ಲ ಆಕಿಗೆ ಮನಿ ಒಳಗೆ ಸೇರಿಕೆ ಅಣಾಕ ನಾನಾದ್ರೇನು, ನೀವಾದ್ರೇನು, ರಮೇಶ್ ಆದ್ರೇನು, ಸುರೇಶ್ ಆದ್ರೇನು
ಮನೆ ಒಳಗೆ ಈಗ ಸಾಕಾಗೈತಿ ಪೊಲೀಸರಿಗೆ. ಈಗ ಮನೆಯವ್ರ ಅಂದ್ಮ್ಯಾಗ ಅವ್ನು ಕರ್ಕೊಂಡು ಹೋಗಿ ಸ್ಟೇಷನ್ ಕುಂದ್ರಿಸ್ತಾರ್ರಿ. ಆಮೇಲೆ ಮತ್ತೆ ನಾವ ಜಕ್ಕಸ್ತ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತ ಸುರೇಶನ್ ಬಿಡ್ಸ್ಕೊಂಬರಕ್ಕ. ಅದೇನ ಅಂತಾರಲ್ಲ ಊದದ ಕೊಟ್ಟು ಬಾಸದ್ದು ತಗೊಂಡಂಗ ನಿನ್ನ ಇದಿ ಕಟ್ಕೊಂಡು ಎಲ್ಲ ಮದುವೆಗೆ ಹೋಗ್ತಾರನ. ತೆಗಿರಿ ಏನು ಹರ್ಕತ್ತಿಲ್ಲ. ಯಪ್ಪ ಸುರೇಶ, ನಿಮ್ಮ ಅಪ್ಪನ ಮಾತು ಕೇಳಿ ಎಲ್ಲೂ ಹೋಗ್ಬ ನೋಡ್ತಮ್ಮ. ಇಲ್ಲಾರು ನೋಡುನು ಚಿಗವ. ನಾನೇನಂತೀನಿ ಗೊತ್ತನ್ರಿ? ಹೇಳವ. ಚಿಗವರ, ನಾನೇನಂತೀನಿ ಅಂದ್ರಿ, ತಡ್ರಿ ನೀವಿಲ್ಲೇ ಇರ್ರಿ, ನಾನ ಹೋಗ್ತೀನಿ. ನಾನ ಹೋಗೇ ಮಾತಾಡಿ ಬರ್ತೀನಂತ. ತಲೆಕೆಶ ಬಿಡ್ರಿ ನೀವು. ಯವ್ವ ಬೇಡವ, ಈಗ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ನಮ್ಮ ಸಂಬಂಧ ಪಾಪ ನೀನು. ಮತ್ತೆ ನಿನ್ನ ಯಾಕೆ ಕಷ್ಟದಾಗ ನುಕ್ಕುನು ಬೇಡ. ಅಲ್ಲೋಗಿ ಏನು ಮಾತಾಡ್ಬಿಡು. ಚಿಗವರ, ನೀವು ಒಟ್ಟ ತಲೆಕೆಸ್ಕೊಬೇಡ್ರಿ. ನಾ ಹೇಳ್ತೀನಿ ಕೇಳ್ರಿ. ನಾನು ಹೋಗಿ ಮಾತಾಡಿ ಮನಿ ಬೀಗ ಒಡಿಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದ್ರಿ. ಆತ್ರಿ, ನಿಮಗೆಲ್ಲ ಟೈಮ್ ಭಾಳ ಆಗೈತಿ. ಸಂಗೀತಕ್ಕ ಹೇಳ ಪೂಜಾ. ಏನಿಲ್ರಿ, ಹಿಂದ ನೀವು ಕುಂತಿರಲ್ರಿ ಅಡ್ಗೆ ಮನ್ಯಾಗ ಕದ್ದಿಂದ ಒಂದು ಕಪಾಟ ಐತ್ರಿ. ಕಪಾಟ್ನ್ಯಾಗ ಜೋಳದ ಇಟ್ಟಿಟ್ಟೇನ್ರಿ. ಅದ್ರ ಮ್ಯಾಗ ಒಂದು ಡಬ್ಬ್ಯಾಗ ಹುರಿದದ್ದು ಶೇಂಗಾ ಇಟ್ಟೇನ್ರಿ. ಮತ್ತು ನಾವು ನಾಗರ ಪಂಚಮ್ಯಾಗ ಹುರಿಯೋದು ಕರಿಯೋದು ಮಾಡಂಗಿಲ್ಲಲ್ರಿ, ಅದಕ್ಕೆ ಎಲ್ಲ ಮಾಡಿಟ್ಟಿರ್ತೀನಿ. ಅದದಾವ್ರಿ ಆ ಶೇಂಗಾ ತೊಗೊಂಡು ಮನಿವ ಏನು ಶೇಂಗಾ ಅಲ್ಲೇ ಇದ್ರಾಗ ಪುಟ್ಟ್ಯಾಗ ಇದೈತಲ್ರಿ ಕೆರೆಸಿ ಬಿದ್ರಿನ ಪುಟ್ಟಿ, ಆ ಪುಟ್ಟ್ಯಾಗ ಹಸಿಮೆಣಸಿನ್ಕಾಯಿ ಎಲ್ಲ ಅಲ್ಲೇ ಅದಾವ್ರಿ. ಕೊತ್ತಂಬರಿ ಕರಿಬೇವು ಏನೇನು ಬೇಕು ನೋಡ್ರಿ. ಒಂದಿಟ್ಟು ಬೆಲ್ಲ ಹಾಕಿ ಶೇಂಗಾ ಸಾರು ಮಾಡ್ರಿ. ಶೇಂಗಾದ ಹಸಿ ಸಾರು ಮಾಡಿ ಒಂಚೂರು ಇದು ಮುದ್ದೆ ಮಾಡ್ಕೊಂಬಿಡ್ರಿ. ಆಮೇಲೆ ಅಲ್ಲೇ ಹಿಂದೆ ರೇಷನ್ ಅಕ್ಕಿದಾವ್ರಿ ಕದ್ದಿಂದನ ಕಪಾಟ್ನ್ಯಾಗ ಇಟ್ಕೊಂಬಿಡ್ರಿ. ಪಾಪ ಆಗಲೇ ಭಾಳ ಹೊತ್ತಾಗೈತಿ. ಮತ್ತು ಚಿಗವರೆಗೂ ಮತ್ತು ಕಾಕರ್ಗೂ ಟೈಮು ಭಾಳ ಅಂದ್ರೆ ಭಾಳ ಆಗೈತಿ. ನೀವು ಇದನ್ನು ಮಾಡ್ತೀರ್ರಿ. ನಾ ಹೋಗಿ ಪಟ್ಟಂತ ಹೋಗಿ ಬಾಗ್ಲು ಹೊಡಿಲಾರ್ದಂಗೆ ನೋಡ್ಕೊಂಡು ಹಿಂಗೋಗಿ ಬರ್ತೀನಿ. ಬೇಜಾರಾಗ್ಬಿಡ್ ಪೂಜಾ. ಒಂದು ಮಾತು ಕೇಳ. ಕೇಳಿ ಸಿಗಿತಕ್ಕ, ಅದ್ರಾಗೇನೈತಿ? ಬೇಜಾರು ಯಾಕೆ ಮಾಡ್ಕೊಳ್ಳ ನಾನು? ಏನಿಲ್ಲವ, ಇದು ನಮ್ಮ ಪುಟ್ಟಕ್ಕ ರೇಷನ್ ಅಕ್ಕಿ ಅನ್ನ ಉಣ್ಣಲ್ಲವ. ನಾವು ಒಟ್ಟ ರೇಷನ್ ಅಕ್ಕಿ ಅನ್ನನ ಮನ್ಯಾಗ ಮಾಡಂಗಿಲ್ಲ. ಬರೀ ನಾವು ದೋಸೆ ಇಡ್ಲಿ ಮಾಡಕ್ಕೆ ಆಟ ಮಾಡ್ತೀವ. ಒಂದು ಸಣ್ಣ ಲೋಟಲ್ಲೇ ಒಂದು ಲೋಟ ಚಲೋ ಅಕ್ಕಿಲ್ಲನ ಆಕಿಗೆ ಒಬ್ಬಾಕಿ ಪುಟ್ಟಿ ಇಲ್ಲ ಸಂಗೀತಕ್ಕ, ನಮ್ಮ ಹುಡುಗರು ಅವನ ಉಂತಾರಲ್ಲ, ಹಾಗಾಗಿ ನಾನೇನು ತರಿಸಿಲ್ಲ. ಒಂದು ಕೆಲಸ ಮಾಡ್ತೀನಿ, ಬರೋ ಮುಂದಾಗ ಅಲ್ಲೇ ನಿಮ್ಮ ಮನೆ ಮಗ್ಳು ಐತಲ್ಲ ಮಂಜುಳಕ್ಕ, ಅವ್ರ ಮನ್ಯಾಗನ ಒಂದು ಸಣ್ಣ ಗ್ಲಾಸಿಲೆ ಒಂದು ಗ್ಲಾಸ್ ಅಕ್ಕಿ ಇಸ್ಕೊಂಬರ್ತೀನಿ. ಆಮೇಲೆ ಬೇಕಾದ್ರೆ ನೀವು ನಿಮ್ಮ ಮನೆಗೆ ಹೋಗಿರಲ್ಲ, ಅವಾಗ ಒಂದು ಲೋಟದಲ್ಲೇ ಒಂದು ಲೋಟ ಅಕ್ಕಿ ವಾಪಸ್ ಕೊಟ್ಬಿಡುವಂತ್ರಿ ಅಂತ. ಹ್ಞೂನವ, ಅಕ್ಕಿ ಅಷ್ಟೇ ಇಸ್ಕೊಂಬ. ನಾವಿಲ್ಲದಿವನ್ನದು ಯಾರ ಮುಂದೆ ಹೇಳಕ್ ಹೋಗ್ಬೇಡ ಏನು? ಹ್ಞೂ ಕಾಕರ, ಅಷ್ಟೇ ಮಾಡ್ತೀನಿ ತೋರಿ. ನಾ ಯಾರಿಗೂ ಏನು ಹೇಳಲ್ಲ ಅಲ್ರಿ. ಒಟ್ಟ ಗೊತ್ತೇ ಇಲ್ರಿ ನೀವು ನಮ್ಮ ಮನ್ಯಾಗ ಇರೋದು. ಓಣ್ಯಾಗಿರೋರಿಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆ ಬಾಜು ಅದಾರಲ್ರಿ, ಅವ್ರಿಗೂ ಗೊತ್ತಿಲ್ಲ. ಗೀತಾ, ಏನಿಲ್ಲ, ಹೆಂಗೂ ನಿಮ್ಮ ಅಣ್ಣ ಮತ್ತು ನಿಮ್ಮ ಅವ್ವಾರು ಬರ್ತಾರಲ್ಲ, ಬರೋ ಮುಂದಾಗ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಒಂದೆರಡು ಹಣ್ಣಿನ ಅಂಗಡಿ ಅದಾವಲ್ಲ, ಅದ್ರಾಗ ಒಂದಿಷ್ಟು ಬಾಳೆಹಣ್ಣು, ಒಂದೆರಡು ಸೇಬು ಹಣ್ಣು, ಒಂದೆರಡು ಅವು ಸಂತ್ರ ಪಂತ್ರ ಇದ್ರೆ ತೊಗೊಂಬ ಅನ್ನ. ಆಕಿ ಏನಾರ ತಿನ್ನಕ್ಕೆ ಕೇಳ್ತಾಳೆ ಪುಟ್ಟಕ್ಕ. ಹಂಗೆ ಬಂದ್ಬಿಟ್ಟಿವಿ. ಮನ್ಯಾಗೂ ಏನೂ ಇಲ್ಲ, ಮನ್ಯಾಗೂ ಯಾವ ಹಣ್ಣು ಪಣ್ಣು ಏನೇನೂ ಇಲ್ಲ. ಹಂಗೆ ಬರ್ತಾವ ಒಂದಿಟ್ಟು ಬೇಕನ್ಯಾಗ ಅದು ಇದು ಹಿಡ್ಕೊಂಬ ಅಂತ ಹೇಳ್ತೀಯ ನಿಮ್ಮ ಅಣ್ಣಗೆ. ಅಯ್ಯೋ ಅಕ್ಕ, ಅದಕ್ಕೇನಂತ ನಾ ಹೇಳ್ತೀನಿ ತಗೋರಿ, ತೊಗೊಂಬರ್ತಾನೆ ಅಣ್ಣ. ಹೌದು, ಮತ್ತು ಆಕಿ ಸುಮ್ಮನೆ ಮನ್ಯಾಗ ಆಕಿನ ಕುಂದಿರ್ಸ್ಬೇಕಂದ್ರೆ ಆಕಿಗೆ ತಿನ್ನಕ್ಕೆ ಏನಾರು ಕೊಡಬೇಕು. ಇಲ್ಲ ಅಂದ್ರೆ ಆಕಿ ಚಿಕ್ಕಮ್ಮ 5 ರೂಪಾಯಿ ಕೊಡ್ರಿ ಕುರ್ಕುರೆ ತರ್ತೀನಿ, ಚಿಕ್ಕಮ್ಮ ನಂಗೆ 5 ರೂಪಾಯಿ ಕೊಡ್ರಿ ಚಿಪ್ಸ್ ತರ್ತೀನಿ ಅಂತ ಶುರು ಮಾಡಿಬಿಡ್ತಾಳ. ಹೇಳ್ತೀನಿ ತೋರಿ. ಅಯ್ಯ ಬ್ಯಾಡ ಗೀತಕ್ಕ, ನಾ ಹೇಳೀನಿ ನಾಗರಾಜ್ ಅವ್ರಿಗೆಲ್ಲ. ಅಂದ್ರೆ ಹೇಳೀನಿ ಅಂದ್ರೆ ಏನಾರ ಐಟಮ್ ತೊಗೊಂಬರ್ರಿ ಅಂತೇನು ಹೇಳಿಲ್ಲ. ಅವರೇ ಕೇಳಿದ್ರು ಮನೆಗೆ ಏನಾರು ತರಬೇಕೇನಮ್ಮ, ಮನೆಗೆ ಏನಾರು ಬೇಕೇನಂತ ಹೇಳಿ. ನಾನಂದೆ, ಮತ್ತು ಪುಟ್ಟಕ್ಕನೂ ಅದಾಳ, ಮತ್ತು ಒಂದಿಷ್ಟು ತರಕಾರಿ ಬೇಕ್ರಿ ಅಂದೆ. ಅವಾಗ ಅವರ ಹೇಳಿದರು, ಇಲ್ಲಮ್ಮ ನಾ ಒಂದಿಷ್ಟು ಹಣ್ಣು ಪಣ್ಣು ತೊಗೊಂಡಿನಿ, ಮತ್ತು ಬೇಕ್ರಿಯಾಗ ಒಂದಿಷ್ಟು ಬ್ರೆಡ್ಡು, ದಾಣಿ, ಬಿಸ್ಕೆಟು, ಚಿಪ್ಸು ತೊಗೊಂಡಿನಿ, ಮನ್ಯಾಗ ಪುಟ್ಟಕ್ಕೆ ಇರ್ತಾಳೆ ಅಂತ ಹೇಳಿ ಅಂತ ಅಂದಾರ. ನೀವೇನು ಫೋನ್ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಅವ್ರು ಆಲ್ರೆಡಿ ತೊಗೊಂಡು ಇಟ್ಕೊಂಡಾರ. ಈಗೇನಂದ್ರೆ ಇವ್ರು ಒಂದು ಸ್ವಲ್ಪ ಎಲ್ಲರ ಹೋದ್ರಂದ್ರೆ ಸಂಡುಲಾತಂದ್ರೆ ಬರ್ತಾರೆ ನೋಡ್ರಿ ಅವರು ಅಷ್ಟೇ. ಹೌದಾ? ಪರವಾಗಿಲ್ವೇ? ಸರಿ ಆಯಿತು. ನನಗೂ ನಂಬಕ್ಕಾಗೋಲ್ಲಪ್ಪ. ಅವನು ನಮ್ಮಣ್ಣ ಸ್ವಲ್ಪ ಬಹಳ ಇದು ಹುಡುಗಿಯರ ಹತ್ರ ಎಲ್ಲ ಮಾತಾಡಂಗಿಲ್ಲ ಅಂತ ನಿನ್ನ ಜೊತೆಗೆಲ್ಲ ಚಾಟ್ ಮಾಡೋ ಲೆವೆಲ್ಗೆ. ಆಯ್ತು, ನೀನು ಹೋಗಮ್ಮ. ಮೊದಲು ಒಂದು ಸ್ವಲ್ಪ ಹೇಳೋಗೋದೇನೋ ಹೇಳ್ತೀನಿ ಅಂದೆಲ್ಲಲ್ಲಿ ಬಾಗಿಲು ಒಳಗೆ ಮತ್ತೆ ಒಳಗೆ ಹೋಗಿ ಗೆಳಾಕಿ. ಹ್ಞೂ ಗೀತಕ್ಕ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಏ ಗೀತಾ, ಸ್ವಲ್ಪ ಹುಷಾರಿರವ. ಯಾಕೋ ಈ ಪೂಜಾ ಭಾಳ ಹಚ್ಕೊಳಕತ್ತಾಳ ನೋಡು ನಿಮ್ಮ ಅಣ್ಣನ್ನ.
ಹಂಗೇನಿಲ್ರಿ ನಮ್ಮಣ್ಣ ಆಕಿಗೆ ಪೂಜಾ ಭಾಬಿ ಅಂತ ಕರಿತಾನ ಆ ಥರ ಎಲ್ಲ ಏನಿಲ್ಲ ನೀವು ಟೆನ್ಷನ್ ಆಗ್ಬೇಡ್ತವ್ರಿ